ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ತಲೆವಾ ಯಾಕಪ್ಪ ಬೆಳಗ್ಗೆ ಬೆಚ್ಚ ಬೀಳ್ತಾ ಇದೀಯಾ ಬರುವಾಗ ಸೌಂಡ್ ಮಾಡ್ಕೊಂಡು ಬರೋಕ್ಕಾಗಲ್ಲ ನಿನಗೆ ಬೆಳಗ್ಗೆ ನೀ ಮುಖ ನೋಡಿ ನನ್ನ ನಾಟು ಒಂದು ಸೆಕೆಂಡ್ ಹಾಗೆ ನಿಂತ್ಕೊಂಡ್ಬಿಡ್ತಾವ ಬೆಳಗ್ಗೆ ಎದ್ದು ಯಾರ ಮುಖವ ನಾನು ನೋಡಿದೆ ಅಂತಿದ್ದಲ್ಲ ಅದಕ್ಕೆ ಸೈಲೆಂಟಾಗಿ ಮುಖ ತೋರ್ಸೋಣ ಅಂತ ಬಂದೆ ಇನ್ನು ಮುಂದೆ ಬರುವಾಗ ಸೌಂಡ್ ಮಾಡ್ಕೊಂಬಾ ಇಲ್ಲಾಂದ್ರೆ ಯಾರೋ ಸತ್ತೋಗ್ಬಿಡ್ತಾರೆ ಒಂದು ಇತ್ತಳೆ ಗಂಟೆ ಕೊಡ್ಸ್ಬಿಡ್ಗುರು ಅಲ್ಲ ಆಡಿಸ್ಕೊಂಡ್ ಬರ್ತೀನಿ ನೀನ್ ಯಾಕೆ ಅಂತಂದ್ರೆ ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗು ಸೊ ಅದಕ್ಕೆ 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 ಅಲ್ಲಾಡ್ ಸಲ್ಲಾಡ್ 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 ಸಲ್ಲಾಡ್ಸು ಅಲ್ಲಾಡ್ ಸಲ್ಲಾಡ್ ಸಲ್ಲಾಡ್ ಸಲ್ಲಾಡ್ಸ್ ಫುಲ್ಲು ಭೂಮಿ ಅಲ್ಲಾಡ್ಸು ಡ್ಯಾನ್ಸ್ ಡ್ಯಾನ್ಸ್ ರಂಗ ಇವತ್ತು ಹಬ್ಬದ ದಿನ ಕ್ರಿಕ್ ಮಾಡಬೇಡ ಯಾವ ಹಬ್ಬ ಉಗಾದಿ ಹಬ್ಬ ಕಣೋ ಈಗ ಸ್ವಾಮಿಗಳು ಬರೋ ಹೊತ್ತಾಯ್ತು ದಯವಿಟ್ಟು ನೀನು ಸೈಡ್ಗೆ ಹೋಗು ಇಲ್ಲಾಂದ್ರೆ ಸ್ವಾಮಿ ಬಂದ್ರೆ ನಾವು ಇಬ್ಬರಿಗೂ ಗಾಕ್ಷರ ಬಿಟ್ಬಿಡ್ತಾರೆ ನನಗೆ ಗ್ರಾಚಾರ ಬಿಡ್ತಾವ ಸ್ವಾಮಿನ ಇಲ್ಲಿ ಕರ್ನಾಟಕದಲ್ಲಿ ಯಾರಪ್ಪ ಅದು ತಲೆವಾ ಮುಂಡ ಮೋಚ ಸ್ವಾಮಿಗಳು ಅಳ್ಳಾಡಿಸ್ಕೊಂಡ್ಬಿಟ್ರು ಬೈಲಿರೋ ಮುಖ್ಯ ಕೈನ ಅಂದೆ ಗುರು ಸುಮ್ಮನೆ ಕೂತ್ಕೊಳ್ಳ ಸ್ವಾಮಿಗಳು ಬರಬೇಕು ಏನು ಬರಬೇಕು ಅಂತಂದ್ರೆ ಪಂಚಾಯತಿ ಎಗರು ಒಳಗಡೆ ಬರೋಕ್ಕಾಗುತ್ತೆ ನೀನೇನು ಕಕ ಅಂತ ಕಿಸ್ತಾ ಇದೀಯಾ ಅಲ್ಲ ಈಗಲೇ ಎಣ್ಣೆ ಹಾಕೊಂಡು ತೂರಾಡ್ತಾ ಇದೀಯಾ ಸ್ವಲ್ಪ ಯಾಮಾರಿದ್ರೆ ಎಣ್ಣೆ ಬಾಂಡಿ ಒಳಗಡೆ ಮುಗಿಸ್ಕೊಂಡು ಕರೆದು ಬೋಂಡ ಆಗ್ಬಿಡ್ತೀಯ ಸೈಡ್ ಕೂತ್ಕೊಳ್ಳ ಇಲ್ಲಾಂದ್ರೆ ಸ್ವಾಮಿ ಶಾಪ ಬಿಟ್ಬಿಡ್ತಾರೆ ಅವಯ್ಯ ಕುಡ್ದಿ ಟೀಗೆ ದುಡ್ಡು ಕೊಡಲ್ಲ ಹಿಂಗೆ ಶಾಪ ಕೊಡ್ತಾನೆ ಹೋಗತ್ತಲೇವ ಕೊಚ್ಚೆ ಕುಡಿದು ಹುಚ್ಚಿನ ಥರ ಆಡಬೇಡ ನೋಡೋ ವಿಶೇಷವಾಗಿ ತಲೆವಾ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ಅಂಗಡಿಲಿ ಬೋನಿ ಮಾಡೋರು ಯಾರು ಇವನೇ ಸ್ವಾಮಿ ಇವನೇನ ನಾನು ಅನ್ಕೊಂಡೆ ಬಂದ ತಕ್ಷಣ ಅನ್ಕೊಂಡೆ ಆ ಪ್ರಾರಬ್ಧ ಮುಂಡೆಯದು ಮುಖ ತೋರಿದ ತಕ್ಷಣ ಅನ್ಕೊಂಡೆ ಬೆಳಿಗ್ಗೆ ಎದ್ದು ಅವನು ಬೋನಿ ಮಾಡಿದ್ರೆ ನೀನು ಜೀವನದಲ್ಲಿ ಎಕ್ಕುಟ್ಟೋಗ್ತೀಯ ನಾಶವಾಗಿ ಹೋಗ್ತೀಯ ಹಾಳಾಗೋಗ್ತೀಯ ಟೋಟಲ್ ಆಗಿ ಡೈಲಾಗ್ ನಿಮ್ದೆ ನಾನು ಹೇಳ್ದೆ ಅಷ್ಟೇ ಸ್ವಾಮಿ ಹಬ್ಬದ ದಿನ ಹಂಗಲ್ಲ ಹೇಳ್ಬೇಡಿ ಸ್ವಾಮಿ ಇನ್ನು ಮುಂದೆ ಇವನಿಗೆ ಇಲ್ಲಿ ಅರ್ಧ ಲೋಟ ನೀರನ್ನು ಕೊಡಲ್ಲ ಎರಡು ಬೇರೆ ಕೊಡಿಸ್ಬಿಡ ನಿಮ್ಗೂ ಒಂದು ನೆಂಟಿ ಹೇಳ್ತೀನಿ ಅವನು ಅನಿಷ್ಟ ಮುಂಡೆ ಯಾವಾಗಲೂ ತಲಾಟೆ ನೋಡೋ ಬೆಳಿಗ್ಗೆ ಎದ್ದು ಯಾವ್ಯಾವ ತಿಂಡಿ ಮಾಡ್ತೀಯ ಹೇಳೋ ಇಡ್ಲಿ ವಡೆ ಪೂರಿ ಸಾಕು ಇಡ್ಲಿ ವಡೆ ಪೂರಿ ಸಾಕು ಕರಿ ಇಡ್ಲಿ ಅದು ಇಲ್ಲಿ ಮಾಡಲ್ಲ ಸ್ವಾಮಿ ನಾನು ಹೇಳಿದ್ದು ನಿಮಗೆ ಕಣೋ ಕರಿ ಇಡ್ಲಿ ಯಾವ್ದಾದ್ರು ಒಳ್ಳೆ ಐಟಮೇ ಹೆಸರು ಹೇಳೋ ಸನ್ನಿಲಿಯನು ಸೂಪರ್ ಐಟಮ್ ನಿಮ್ ತಾಯೇನೆ ನೋಡೋ ಹೀಗೆ ತಲಾಟೆ ಮಾಡ್ತಾ ಇದ್ರೆ ದಂಡದಿಂದ ಹೊಡೆದ್ರೆ ಬೂದಿ ಆಗೋಗ್ತೀಯಾ ತಲೆವಾ ಸ್ವಾಮಿ ನಿನ್ನ ಹೋಟ್ಲಲ್ಲಿ ಬೆಳಿಗ್ಗೆ ಮಾಡ್ತೀಯಲ್ಲ ತಿಂಡಿ ಒಂದೆರಡು ಇಡ್ಲಿ ತಗೋ ಅದಕ್ಕೆ ಬೇಕಾದಷ್ಟು ಚಟ್ನಿ ಪಲ್ಯ ಜೊತೆಗೆ ಒಂದಷ್ಟು ಸಾಂಬಾರು ಸಾಧ್ಯವಾದ್ರೆ ಒಂಚೂರು ತುಪ್ಪ ಅದನ್ನ ಹಾಕೊಂಡು ಪಶ್ಚಿಮ ದಿಕ್ಕಿನಿಂದ ಬರುವಂತ ಕಾಗೆಗೆ ತಿನ್ನಿಸ್ಬೇಕು ಅದು ಯೂಟರ್ನ್ ಮಾಡ್ಕೊಂಡು ಬಂತಿದ್ರೆ ಊಟೇ ಬೇಡ ನಾಶವಾಗಿ ಹೋಗ್ತೀಯ ಸ್ವಾಮಿ ಹೇಳ್ಬಿಟ್ರಿ ನೋಡೋ ಹೇಳ್ತಾ ಇದೀನಿ ಕೇಳೋ ನಾನು ಹೇಳದ್ನಲ್ಲ ಆ ತಿಂಡಿನ ಒಂದ್ ತಟ್ಟೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಟೆರೆಸ್ ಬೇರೆ ಇಟ್ಬಿಡು ಕಾಗೆ ಪಶ್ಚಿಮ ದಿಕ್ಕಿನಿಂದ ಬಂದು ತಿಂತೋ ಅವತ್ತು ಅಂಗಡಿ ಓಪನ್ ಮಾಡಿ ಬಿಸ್ನೆಸ್ ತಿನ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಅಂಗಡಿ ಬಾಗಿಲು ಹಾಕೊಂಡು ಮನೆಗೆ ಹೋಗೋ ಹಾಗೇನೆ 6 ವಾರ ಹಾವಿಗೆ ಹಾಲು ಬಿಡೋ 7ನೇ ವಾರ ಏಡಿಗೆ ಎಣ್ಣೆ ಬಿಟ್ಬಿಡು ಕೌಂಟ್ರು ಭಸ್ಮ ತಲೆವಾ ನೋಡೋ ಒಳ್ಳೆ ಬಿಸ್ನೆಸ್ ಆಗ್ಬೇಕು ಅಂಗಡಿಲಿ ಅಂತಂದ್ರೆ ಯಾವತ್ತು ಅಂಗಡಿ ಮುಂದೆ ನೇತಾಡ್ತಾ ಇರ್ಬೇಕು ಅಂದ್ರೆ ಫಲದರ್ಶನ ಆಗ್ಬೇಕು ಒಂದು ಗೊನೆ ಬಾಳೆಹಣ್ಣು ತಂದು ಅಂಗಡಿ ಮುಂದೆ ಕಟ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಸಿಂಗಲ್ ನೇತ್ರದ್ರಾಗಲ್ವಾ ಬೂದಿ ಅದನ್ನ ಕಟ್ಟಕ್ಕಾಗಲ್ಲ ಅಯ್ಯೋ ಸ್ವಾಮಿ ಇದು ಹೋಟೆಲ್ಲು ಬಾಳೆಹಣ್ಣು ಮಾರಕ್ಕೆ ಇದೇನು ಬೀಡ ಅಂಗಡಿನಾ ಬೀಡ ಅಂಗಡಿನಾದ್ರೂ ಇಟ್ಕೋ ಬೀಡಿ ಫ್ಯಾಕ್ಟ್ರಿನಾದ್ರೂ ಇಟ್ಕೋ ಒಟ್ಟಲ್ಲಿ ನಾನು ಹೇಳಿದಾಗೆ ಅಂಗಡಿ ಮುಂದೆ ಬಾಳೆಹಣ್ಣುಗೊನೆ ನೇತಾಡ್ಸಿದ್ರೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಇಲ್ಲ ಅಂತಂದ್ರೆ ಹಾಳು ಬಿದ್ದಾಗ ಹೋಗಿ ಮುಂಡ ಮೋಚೋದಿಯ ಮೊದಲು ನಾನು ಬಂದಾಗ ಓಂಕಾರ ಹಾಕ್ತಾ ಇದ್ರು ಈಗ ಎಲ್ಲಿಗೆ ಬಂದಿದೆ ದಪ್ಪ ಗುಚ್ಚಿ ಹೋಗಿ 2 ಏಟಿಗೆ ಬಂದಿದೆ ಏನು ಕೆಲಸ ಇಲ್ವೇ ನಿಮಗೆ
ತಲೆವಾ ನಾನು ಹೋಗಿದ್ದು ಬರ್ಲೇ ಧಾರಾಳವಾಗಿ ಹೋಗಿ ಬನ್ನಿ ಸ್ವಾಮಿ. ದಕ್ಷಿಣ ಕೊಡಾಪ್ತಿ ಅಂಗಡಿ ಮುಂದೆ ಬೆಳಿಗ್ಗೆ ಎದ್ದ ತಕ್ಷಣ ಇವ್ನು ಕೂರಿಸ್ಕೊಂಡು ಹಾಫು ಫುಲ್ಲು ಅಂತ ಇದ್ರೆ ನಿಂದು ಅಂಗಡಿ ಖಾಲಿ ಕ್ವಾರ್ಟರ್ ಬಾಟ್ಲೆ ಗತಿ ಅನಿಸ್ ಮುಂಡೆವ ಬಂದು ದಕ್ಷಿಣ ಸೆಟಲ್ ಮಾಡೋ ಬರ್ಲೇ ಎರಡೇಟೋ ಹಾಕ್ರೆ ಡೇಟು ಅಯ್ಯೋ ಈ ಸ್ವಾಮಿಗಳು ಬೇರೆ ತಲೆ ಕಿಸ್ಬಿಟ್ಟು ಹೋಗ್ಬಿಟ್ಟಲ್ಲ. ಅಯ್ಯೋ ಇವನು ಹೇ ರಂಗ, ನೀನು ಮಾಡಿರುವ ಗಾಂಚಲಿಗೆ ಇನ್ನು ಮುಂದೆ ಇಲ್ಲಿ ಅರ್ಧ ಲೋಟ ಟೀನು ಕೊಡಲ್ಲ. ಹಳೆ ಬ್ಯಾನ್ಸ್ ತಗೊಂಬ, ರೇಟ್ ಹೇಳಿ ಹೋಗು. ತಲೆ ಇವಾಗ ಇಳೆಯ ದಳಪತಿ ತಳತೂತುಗಾರರು ಏನೇನಪ್ಪ ಬಿರುದು ನಿಂಗೆ. ನಿಮ್ ಬೆಳಗ್ಗೆ ಹೊತ್ತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯ? ಕೂಲಾಗಿರ್ಬೇಕು ನೀನು. ಅಯ್ಯೋ ಬೆಳಗ್ಗೆ ಕೂಲಾಗಿನೇ ಇದ್ದೆ, ನಿನ್ನ ಮುಖ ನೋಡಿದ ತಕ್ಷಣ ಕಡ್ಡಿ ಕಿರ್ದಂಗೆ ಆಗ್ಬಿಡ್ತು. ಬೆಳಗ್ಗೆ ಬೆಳಗ್ಗೆ ಡೌ ಮಾಡ್ಕೊಂಡು ಬಂದ್ಬಿಟ್ಟ. ಏ ತಲೆವಾ ಯಾರು ಹೇಳ್ತಿದ್ದೆ ಡೌ ಮಾಡ್ತೀನಿ ಅಂತ? ರಂಗ ರಂಗ ದಿ ಗ್ರೇಟ್. ಪ್ರಪಂಚದಲ್ಲಿ ಯಾವನ್ ಬೇಕಾದ್ರೂ ಡೌ ಮಾಡ್ಬೋದು, ರಂಗ ಮಾತ್ರ ಡೌ ಮಾಡಲ್ಲ. ಏ ಆಡ್ ಕೇಳ್ವನು ಏನ್ ಆಡೋದು? ಡೌ 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 ದುನಿಯಾ ಕಣೋ, ರಂಗ ಒಬ್ನೇ ಸಾಚ ಕಣೋ. ದುನಿಯಾ ಕಣೋ, ರಂಗ ಒಬ್ಬನೇ ಸಚ ಕಣೋ. ಚೌ 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 ಲೈಫು ಕಣೋ, ರಂಗ ಸ್ವಲ್ಪ ಹುಚ್ಚ ಕಣೋ. ಆಯ್ತಪ್ಪ, ಈ ಭೂಮಿ ಮೇಲೆ ನೀನು ಒಬ್ಬನೇ ಚಾಚ ಮಗ. ಚಾಚ ಅಲ್ಲ ಸಾಚ ಮಗ. ಅದೇ ಹೇಳಿದ್ ನಾನು. ಈಗ ಗಿರಾಕಿ ಬರೋ ಹೊತ್ತಾಯ್ತು, ದಯವಿಟ್ಟು ಇಲ್ಲಿಂದ ರೈಟ್ ಹೇಳು. ಹೋಯ್ತೀನಿ, ಹೋಗಲ್ಲೇ ಹೋಗಲ್ಲೇವಾ? ಹೋಗಲ್ಲೋ. ಇನ್ನೊಂದ್ ಸ್ವಲ್ಪ ದಿನ ತಡ್ಕ ಬೆಂಗಳೂರು ಅಷ್ಟೇ ಕರ್ನಾಟಕದಲ್ಲೆಲ್ಲ ನಮ್ ಕ್ಯಾಂಟೀನ್ ಅಂತ ಬರ್ತದೆ. ಆವಾಗ ನೀನೇ ನಿನ್ನ ಅಂಗಡಿ ಶಟರ್ ಮುಚ್ಕೊಂಡು ರೋಡಿ ಬರ್ಬೇಕ. ಚಾಲೆಂಜ್ ಗಣ, ಚಾಲೆಂಜ್. ಆಗ್ಲೇ ಏನಂದ? ನಮ್ ಕ್ಯಾಂಟೀನ್ ಬರ್ತದೆ ಅಂದ. ಏ ನಮ್ ಕ್ಯಾಂಟೀನ್ ಎಲ್ಲ ಇಲ್ಲಿ ಬರಲ್ಲ. ಈಗ ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನೇ ಮಚ್ಚಿ ತಗೊಂಡು ಬೀದಿಗೆ ಬರ್ಬೇಕಾಗತ್ತೆ. ಹೋಗಿಲ್ಲಿಂದ ಹೋಯ್ತೀನಪ್ಪ. ಈ ಮುಂಚೆ ಸ್ವಾಮೀಜಿ ಬಂದಿರಲ್ವಾ, ಅವ್ರು ನೀನು ಮುಂಡ ಮೋಚ್ಲಿಲ್ಲ, ನಾನು ಮುಂಡ ಮೋಚ್ಬಿಟ್ಟೆ. ಅಲ್ಲೋಡ 5 ರೂಪಾಯಿಗೆ ಇಡ್ಲಿ ವಡ, ಅಲ್ಲಿ ಊಟ 10 ರೂಪಾಯಿಗೆ ನಿನಗೆ ಬಗಣಿಗೆ ಊಟ. ಏ ನಾನು ಮನೆ ಹಾಳು ಮಾಡಕ್ ಬಂದಿದ್ದೆ ನೀನು. ಹೋಗಿಲ್ಲಿಂದ. ಆಯ್ತು ಬಿಡಪ್ಪ. ತಲೆವಾ ಇಷ್ಟೊತ್ತು ಗಂಟೆ ಹೇಳಿದ್ ಹಿಂಗೆಲ್ಲ ಉರ್ಕತ್ತಿದ್ದಲ್ಲ, ಅದೆಲ್ಲ ತಮಾಷೆ ಅನ್ಕೊಂಡಿದ್ಯಾ? ಸಿದ್ದಣ್ಣ ಜಾರಿಗೆ ತತ್ತವ್ರೆ ನಮ್ ಕ್ಯಾಂಟೀನ್ ಅಂತ. ಬೆಳಗ್ಗೆ ಎದ್ರೆ 2 ಇಡ್ಲಿ 1 ತೂತೊಡೆ ಬರೀ 5 ರೂಪಾಯಿ. ಮಧ್ಯಾಹ್ನ ಮುದ್ದೆ ಊಟ ಬರೀ 10 ರೂಪಾಯಿ. ರಾತ್ರಿ ಚಪಾತಿ ಅನ್ನ ಊಟ ಅದು 10 ರೂಪಾಯಿ. ಹಬ್ಬದ ದಿನ ಹೋಳಿಗೆ ಫ್ರೀ, ಮಾರನೇ ದಿನ ಎಲ್ಲ ಫ್ರೀ. ಮುರುಘ ಇನ್ನಪ್ಪ ಇದಲ್ಲ. ನಿಮ್ಮ ಅಪ್ಪನಣೆ ನಿಜ, ನಿನ್ನ ತಲೆವ ತಿಂಡಿ ಮನೆ ಮೇಲಣೆ ನಿಜ. ಇದೆಲ್ಲ ಬತ್ತೈತೆ. ಡೌಟಾ? ಸಿದ್ದಣ್ಣಂಗೆ ಫೋನ್ ಮಾಡ್ತೀನಿ. ಬ್ಯಾಲೆನ್ಸ್ ಕೊಡಕ್ಕೆ ಬೇಕಿತ್ತಿಲ್ಲ, ಫೋನ್ ಮಾತ್ರ ಕಾಸ್ಟ್ಲಿ ಫೋನ್ ಇಟ್ಕೊಂಡಿದ್ದಾನೆ. ಇದು ಸಾಲ ಮಾಡಿರೋದು. ಸುಮ್ಮನೆ ತಲೆವಾ. ಅದೇ ಆಯ್ತು ಮಾಡೋದು. ನಾನಿರುವುದೇ ನಿಮಗಾಗಿ, ಗೊತ್ತು ನೀವು ನಮಗಾಗಿ. ರಿಸೀವ್ ಮಾಡಿ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ. ಯಾರ್ಯಾದು? ಅದು ನಾನು ರಂಗ. ರಂಗಿತ ರಂಗ ಅಲ್ಲ, ರಂಗ ರಂಗ. ಯಾವ ರಂಗ? ಅದೇ ರಂಗಮ್ಮನ್ ಗಂಡ ರಂಗ. ಓ, ಆ ತರಕಾರಿ ಉದ್ದ ಜಡ ಬಿಟ್ಟು ಕೂತ್ಕೊತಾಳಲ್ಲ ಅವ. ಅದೇಕ ನೀನು ರಂಗಮ್ಮನ ಹಿಡ್ಕೊ ಹೊಡೆದೆ ಅಂತಲ್ಲ. ಈಗ ಮ್ಯಾಟ್ರ್ ಬಿಡಿ, ಬೇರೆ ಮ್ಯಾಟ್ರ್ ಐತೆ ಇಂಪಾರ್ಟೆಂಟು, ಅದನ್ನ ಮಾತಾಡೋಣ ಆಯ್ತಾ? ಈ ಕ್ವಾರ್ಟರ್ ರಂಗ ಅದೇನದು ಇಂಪಾರ್ಟೆಂಟ್ ಮ್ಯಾಟ್ರು. ಎಣ್ಣೆಗೆ ಯಾವಾಗ ಸಬ್ಸಿಡಿ ಕೊಡ್ತೀರಿ, ಸಾರಾಯಿ ಯಾವಾಗ ತತ್ತೀರಿ, ಈ ಥರ ತರಲೆ ಪ್ರಶ್ನೆಗಳನ್ನ ಕೇಳಿದ್ರೆ ರಾಜ್ಯದಲ್ಲಿ ಎಣ್ಣೆನೇ ಬ್ಯಾನ್ ಮಾಡಿಬಿಡ್ತೀನಿ. ಅಯ್ಯಯ್ಯೋ ನಿಮ್ಮ ದಮಯ ಹಂಗೆಲ್ಲಾರ ಮಾಡ್ಬಿಟ್ರ. ಜೀವದ್ರವನೇ ಇಲ್ಲ ಅಂತಂದ್ರೆ ಹೆಂಗಪ್ಪ ಬದುಕೋದು? ನಾನು ಹೆಂಡ್ತಿನೂ ಒಂದೊಂದ್ಸರಿ ಹಿಂಗೆ ಕುಡ್ದಾಗ ಮಾತಾಡ್ತಿರ್ತಾಳಪ್ಪ. ಏನೋ ನೀನು ಹೆಂಡ್ತಿನೂ ಕುಡಿತಾಳ, ನೀನು ಕುಡಿದ್ರೆ ಹಿಂಗೆ ಮಾತಾಡ್ತಾ ಇದೀಯಾ? ಅವಳು ನಿಂಗೆ ಏನು ಮಾತಾಡ್ತಾಳ? ಯಾವ ತಲೆವಾ, ನಾನು ಕುಡ್ದಾಗ ನನ್ನ ಹೆಂಡತಿ ಜಾಸ್ತಿ ಮಾತಾಡ್ತಾಳೆ ಅಂದಿದ್ದು. ನೀ ಮಾತಾಡ್ಬೇಡ ಸುಮ್ಮನೆ. ಆಯ್ತು ಅಣ್ಣ ಸಿದ್ದಣ್ಣ, ಅರ್ಜೆಂಟ್ ನೀವು ತಲೆವಾ ತಿಂಡಿ ಮನೆ ಹತ್ರ ಬರ್ಬೇಕಲ್ಲ. ನೋಡು, ನಮ್ದು ಜನಪರವಾದ ಸರ್ಕಾರ, ಜನಗಳ ಮಧ್ಯೆನೇ ನಾವು ಸರ್ಕಾರ ನಡೆಸೋದು. ಸೊ ಜನಗಳ ಕರೆದ ಕಡೆ ನಾವು ಬರಬೇಕು. ಇನ್ನು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಅಷ್ಟರೊಳಗೆ ತೂರಾಡಿ ತಪ್ಕೊಂಡು ಬಿಡ್ಬೇಡ. ಖುಷಿ ಸ್ಟಡಿಯಾಗಿ ನಿಂತ್ಕೋ. ಬಿ ಸ್ಟಡಿ. ಓಕೆ ಓಕೆ, ಐ ಆಮ್ ಸ್ಟಡಿ. ನೀವು ಕಮ್ಮಿಂಗು, ಐ ಆಮ್ ವೇಟಿಂಗ್.
ಇನ್ನು ರಾತ್ರಿ ಆಯಿತು ಅಂತಂದರೆ ಚಪಾತಿ ಪಲ್ಯ ಅನ್ನ ರಸಮ್ಮು. ಹಬ್ಬಗಳೇನಾದರೂ ಬಂದರೆ ಒಂದೊಂದು ಒಬ್ಬಟ್ಟು ಭಾಗ್ಯ. ಅಣ್ಣ ಹಂಗೆ ಒಂಚೂರು ಸಂಜೆ ಆಯ್ತಿದ್ದಂಗೆ ಒಂದು ಸ್ವಲ್ಪ ಸೈಡ್ಸು ಸ್ನ್ಯಾಕ್ಸು ಒಂದು ಸ್ವಲ್ಪ ಉಪ್ಪಿನಕಾಯಿ ಪ್ಯಾಕೆಟು ಎಲ್ಲರೂ ರಪ್ಪ ಅಂತ ಸಿಕ್ಬಿಡ್ಬೇಕು ಹಂಗೆ ಮಾಡೋಣ. ರಂಗ ಸೇಮ್ ಬಂದೇ ಬಿಡ್ರಿ ನೋಡು, ಮುಂದೆ ಬಿಟ್ರಾ ಬಂದ್ಬಿಟ್ರು ನೋಡು. ಸಿದ್ದಣ್ಣ ಸ್ವಾಮಿ ಬನ್ನಿ. ಸಿದ್ದಣ್ಣಗೆ ಜೈ, ಸಿದ್ದಣ್ಣಗೆ ಜೈ. ಸಾಕು ನಿಲ್ಲಿಸ್ರಿ, ಇದೇನಿದೆಲ್ಲ ಕುಣಿತ ಈ ಕಡೆ. ಒಂದೇ ಒಂದು ಸ್ಟೆಪ್ ಹಾಕ್ಬಿಡೋಣ. ನಾನು CM ಆದಾಗಿನಿಂದ ನಾನು ಕುಣಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ, ಕಂಪ್ಲೀಟ್ಲಿ ಬ್ಯಾಂಕ್. ಅಣ್ಣ ಎಲೆಕ್ಷನ್ ಹತ್ರ ಬರ್ತೈತೆ, ಜನ ನೋಡ್ತಾರೆ, ನಾನು ಮೃದಿ ಉಳಿಸಿ ಒಂದೇ ಒಂದು ಸ್ಟೆಪ್ ಹಾಕಿ. ಏನೇ ಹಿಂಸೆ ಮಾಡ್ತದೆ ಯಾಕೆಪ್ಪ? ಹಾಕಿ ಡೇಟು. ಸಾಕು ಮೈಕ್ ಸೆಟ್ ಆಫ್ ಮಾಡಿ. ಬೇಗ ಬೇಗ ಪವರು ಜಾಸ್ತಿ ಹೇಳಿದ್ರೆ ಪವರ್ ಮಿನಿಸ್ಟ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆಫ್ ಮಾಡಿ ಸಾಕು. ಮಿಸ್ಟರ್ ರಂಗ, ಅಣ್ಣ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನು ಹಿಂಗೆ ಎಣ್ಣೆ ಅಂಗಡಿಲಿ ಚೇಂಜ್ ಸಿಗ್ತಿಲ್ವಾ? ಚೇಂಜ್ ಮ್ಯಾಟ್ರ್ ಆದರೆ ನಮ್ಮ ಹತ್ರಕ್ಕೆ ಬರಬೇಡ. ದಟ್ ಮ್ಯಾಟ್ರ್ ಗೋಸ್ ಟು ಮೋದಿ. ಅದಕ್ಕೆ ನೀ ಆ ವಿಚಾರವಾಗಿ ಮೋದಿ ಕೇಳ್ಕ, ನಮಗೂ ಅದಕ್ಕೂ ಸಂಬಂಧವಿಲ್ಲ. ಚೇಂಜ್ ಕೊಡೋಕ್ಕೆ ದುಡ್ಡು ಕೊಟ್ರಲ್ವ ಅಂಗಡಿಗೆ, ನಮ್ದು ಎಲ್ಲ ಅಂಗಡಿಲೂ ಅಕೌಂಟು, ತಿಂಗ್ಳಿಗೊಂದ್ಸಲ ಪೇಮೆಂಟು, ನೋ ಡಿಸ್ಕೌಂಟು. ನಿನ್ನಂಥವ್ರು 4 ಜನ ಇದ್ಬಿಟ್ರೆ ದೇಶ ಉದ್ಧಾರ. ನೀ ಕುಡುಕ್ ನನ್ನ ಮಕ್ಕಳು ಈ ಥರದವ್ರು ಬಂದರೆ ಏನೇನು? ಏಯ್ ಹೋಗ ಆ ಕಡೆ ಅಂದಾಗ ಇವ್ರು ಯಾರ? ಯಾವ ಕ್ಷೇತ್ರದವ್ರು ಇವರು? ಇವರು ಪಕ್ಕದ ರಾಜ್ಯದವರು. ಅಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಶುರು ಆಗ್ಬಿಡ್ತಲ್ಲ, ಅದಕ್ಕೆ ಇವರು ಇಲ್ಲಿ ಬಂದ್ಬಿಟ್ಟು ತಲೆವ ತಂಗ್ಲಿಡ್ಲಿ ಅಂತ ಮಾಡ್ಕೊಬಿಟ್ಟಾರೆ. ಅಯ್ಯೋ ತಂಗ್ಲಿಟ್ಲೆ ಅಲ್ಲ ಅಣ್ಣ, ತಲೆವ ತಿಂಡಿ ಮನೆ ಅಂತ. ಫಸ್ಟ್ ನೀವು ಕೂತ್ಕೊಳ್ಳೋಣ. ಸರಿ ಸರಿ ಆಯಿತು. ಅಲ್ಲಿ ತೊಡ ಮೇಲೆ ಕೂತ್ಕೊಂಡೆ. ಏನು ನಿನ್ನ ಹೆಸರು? ತಲೆವ ನಿಮ್ಮ ಹೋಟ್ಲಿ ಒಂದು ಪ್ಲೇಟ್ ಇಡ್ಲಿಗೆ ಎಷ್ಟು ತಗೊಂಡ್ರಿ? ಬರೀ ಇಡ್ಲಿ ತಗೊಂಡ್ರೆ 20 ರೂಪಾಯಿ ಅಣ್ಣ. ಅದಕ್ಕೆ ಸಾಂಬಾರು ಚಟ್ನಿ ಸೇರಿಸ್ಕೊಂಬಿಟ್ರೆ 25 ರೂಪಾಯಿ. ಇನ್ನೊಂದು ಇಡ್ಲಿ ತಗೊಬಿಟ್ಟು ಬರೀ ಇಡ್ಲಿ ಕಡುಬು ತಿನ್ನೋಕ್ಕಾಗದ? ಒಟ್ಟಿನಲ್ಲಿ ಸಾಂಬಾರು ಚಟ್ನಿ ಎಲ್ಲ ಸೇರಿ ಒಂದು ಪ್ಲೇಟ್ ಇಡ್ಲಿ ಒಳಗೆ 25 ರೂಪಾಯಿ. ಮುಂದಿನ ವಾರ ನಮ್ಮ ಹೋಟ್ಲುಗಳು ಸ್ಟಾರ್ಟ್ ಆಯ್ತವೆ. ಬರೀ ಯಾವುದೇ ತಗೊಂಡ್ರು 5 ರೂಪಾಯಿ. ಬರೀ 5 ರೂಪಾಯಿ? ಅಯ್ಯೋ ಹಾಗಾದ್ರೆ ನಮ್ಮ ಗತಿ. ಇಡ್ಲಿ ಓಕೆ 5 ರೂಪಾಯಿ ಎಲ್ಲ ಸಿಗುತ್ತೆ. ಚಪಾತಿ 5 ರೂಪಾಯಿ. ಅದು ಕೇಸರಿ ಬಾತು ಉಪ್ಪಿಟ್ಟು 5 ರೂಪಾಯಿ. ಮೊಸರನ್ನ ಚಿತ್ರಾನ್ನ 5 ರೂಪಾಯಿ. ತಲೆವಾ ಇಡ್ಲಿ ದ್ವಾಸೆ ಪೂರಿ ಚಪಾತಿ ಪಲ್ಯ ಮೊಸರನ್ನ ಇತ್ಯಾದಿ ಯಾವ್ದು ತಗೊಂಡ್ರು 5 ರೂಪಾಯಿ. ಈಟ್ ಎನಿಥಿಂಗ್ ಓನ್ಲಿ 5 ರೂಪೀಸ್. ಓನ್ಲಿ 5 ರೂಪೀಸ್. ಇಷ್ಟೊಂದು ಡಿಸ್ಕೌಂಟಾ? ಹಾಗಾದ್ರೆ ಅಡಿಗೆ ಭಟ್ರನ್ನ ಮನೆಗೆ ಕಳ್ಸಿಬಿಟ್ಟು ಹುಡುಗನ ಇಟ್ಕೊಂಡು ಬಿಸ್ನೆಸ್ ಮಾಡಿಸ್ಕೋಬೇಕು. ಏ ತಲೆವಾ ಏನ್ ಮಾತಾಡ್ತಿದ್ದೆ ಮರ್ಯ? ಅಣ್ಣ ಹುಡುಗನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತದಂತೆ. ನಿಂಗೆ ಮಾನ ಮರ್ಯಾದಿದ್ದೇನ್ರಿ? ಕೇಳಿ, ಅದು ಯಾವನ ಬೆಳಗಾವಿಲಿ ನಾಯಿ ಇಟ್ಕೊಂಡಿದ್ನಂತ. ಆಗ ನೀವು ಹುಡುಗನ ಇಟ್ಕೊಂಡು ಬಿಸ್ನೆಸ್ ಮಾತಾಡೋಕೆ ಸಭ್ಯತೆ ಇರಬೇಕು. ಸುಮ್ಮನೆ ಮಾತಾಡೋದಲ್ಲ, ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ಬಿಡ್ತೀನಿ ನಿನ್ನ. ಅಣ್ಣ ನಾನು ಹೇಳಿದ್ದೇನೆಂದರೆ, ಒಂದು ಹುಡುಗನ್ನ ನಮ್ಮ ಕೆಲಸಕ್ಕೆ ಇಟ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ದು ನಾನು. ನಿಮ್ಮ ಹೋಟ್ಲಿನಲ್ಲಿ 5 ರೂಪಾಯಿ ಇಡ್ಲಿ, ನಮ್ಮ ಹೋಟ್ಲಿನಲ್ಲಿ 25 ರೂಪಾಯಿ. ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಮಾರಿದ್ರೆ 20 ರೂಪಾಯಿ ಲಾಭ ಸಿಗುತ್ತಲ್ಲ, ಹೆಂಗೆ? ಚಿಂಗರ್ ಬಿಲ್ಲಿ ನಿನ್ನಂಥ ಛತ್ರಿ ನನ್ನ ಮಕ್ಳು ಇರ್ತಾರಂತ ನಮಗೆ ಮೊದಲೇ ಗೊತ್ತು. ಅದಕ್ಕೆ ನಮ್ಮ ಕ್ಯಾಂಟೀನ್ ಇರೋ ಕಡೆ ನಾವುಗಳು ಹಶ್ವಾಗಿರೋರು ಎಷ್ಟು ಬೇಕಾದರೂ ಅಲ್ಲೇ ಕೂತ್ಕೊಂಡು ತಿನ್ಬೋದು. 5 ರೂಪಾಯಿ. ಪಾರ್ಸಲ್ ಗಿರ್ಸಲ್ ತಗೊಂಡೋಗಿ ನಾವು ಇರೋ ಜಾಗ ತಿಂತೀವಿ ಅಂತ ಏನಾದರೂ ಬಂದರೆ ಇಡ್ಲಿ ಸಾಂಬಾರು ಇರಲಿ, ಈ ಸಾಂಬಾರ್ ಮೇಲೆ ಮೆಣಸಿನ್ಕಾಯಿ ತಿರುತ್ತಲ್ಲ ಅದನ್ನೂ ಕೊಡಲ್ಲ. ಮೆಣಸಿನ್ಕಾಯಿ ಅಣ್ಣ, ಆ ಸಾಂಬಾರಲ್ಲಿ ಇರ್ತದಲ್ಲ ಕೊತ್ತಂಬರಿ, ಅದು ಸಿಗಲ್ಲ ನಿಮಗೆ. ಏನೋ ನಮ್ಮಂಥವ್ರು ಹೊಟ್ಟೆ ಇಟ್ಟಿಲ್ಲ ಜನ ಒಟ್ಟಿಗೆ ಎಣ್ಣೆ ಇದ್ದದ ಅಣ್ಣ. ಸುಮ್ಮನೆ ಅಣ್ಣ, ಡೈಲಾಗ್ ಪೂರ್ತಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅನ್ನ ಬಾಗಿದ ಅಕ್ಕಿ,
₹5 ಕ್ಯಾಂಟೀನ್ ಊಟ, ಆಮೇಲೆ ಬೀರ್ ಮೇಲಿನ ಟ್ಯಾಕ್ಸ್ ಕಟ್ಟು, ಅಲ್ಲಿಗೆ ಕಳು ತುಂಬ ಕುಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ಬಿಡ್ತಾರೆ ಅಂತ ಆಡ್ಕೋತಾರೆ ಕಾರಣ ಜನ ಎಲ್ಲ. ಒಳ್ಳೆ ಬರ್ತದೆ ನಂಗೆ. ಈ ರಂಗ ಈ ಅಳ್ತಿದೆ ಎಲ್ಲ ನಿಂಗೆ ನಾಚಿಕೆ ಆಗಲ್ಲ. ಎಷ್ಟು ವಿಷಯ ಆಗಿ ನಮ್ಮ ರಾಜ್ಯದಲ್ಲಿ ಯಾರು ಉಪವಾಸ ಮಲಗಬಾರ್ದು. ಫಸ್ಟ್ ಆಫ್ ಆಲ್ ಹಚ್ಕೊಂಡೇ ಇರಬಾರ್ದು. ಅದಕ್ಕೆ ಅಂತಂದ್ಬಿಟ್ಟು ಈಗ ಬೆಳಿಗ್ಗಿನ ಹೊತ್ತು ಇಡ್ಲಿ ದೋಸೆ ಪೂರಿ ಇದೆಲ್ಲ ಕೊಡ್ತಾ ಇದ್ದೀವಿ. ಮಧ್ಯಾಹ್ನದ ಹೊತ್ತು ಬಿಸಿ ಬಿಸಿ ರಾಗಿ ಮುದ್ದೆ, ಹುಳ್ಳಿಕಾಳು ಸಾರು, ಎಡಗೈಗೊಂದು ಹಪ್ಪಳ. ಇನ್ನು ರಾತ್ರಿ ಆಯಿತು ಅಂತಂದರೆ ಚಪಾತಿ ಪಲ್ಯ ಅನ್ನ ರಸಮ್ಮು. ಹಬ್ಬಗಳೇನಾದರೂ ಬಂದರೆ ಒಂದೊಂದು ಒಬ್ಬಟ್ಟು ಭಾಗ್ಯ. ಅಣ್ಣ ಹಂಗೆ ಒಂಚೂರು ಸಂಜೆ ಆಯ್ತಿದ್ದಂಗೆ ಒಂದು ಸ್ವಲ್ಪ ಸೈಡ್ಸು ಸ್ನ್ಯಾಕ್ಸು, ಒಂದು ಸ್ವಲ್ಪ ಉಪ್ಪಿನಕಾಯಿ ಪ್ಯಾಕೆಟು ಎಲ್ಲರೂ ರಪ್ಪ ಅಂತ ಸಿಕ್ಬಿಡ್ಬೇಕು. ಹಂಗೆ ಮಾಡೋಣ. ಸಿಗದಲ್ಲೇ ಒದ್ದಾಡ್ತಾ ಇರ್ತಾರೆ ನಮ್ಮ ಕುಡುಕ ಮಹಾಸಭದವರು. ಉಗಿ ಮೊಕ್ಕ ಅವನಿಗೆ ಇದು ಯಾವುದೈ ತಲೆವಂತ ಈ ತಗಡೋಟ್ಲನ್ನ ಮುಚ್ಚಿಸ್ಬಿಟ್ಟು ತಗಡೋಟ್ಲು ನಮ್ಮ ಕಡೆಯಿಂದ ಸರ್ಕಾರದ ವತಿಯಿಂದ ಏನೇನು ಕ್ಯಾಂಟೀನ್ ಮಾಡ್ತಾವೆ ಅದನ್ನ ದೊಡ್ಡದಾಗಿ ಇಲ್ಲಿ ಮಾಡಿಸ್ಬಿಡೋದು. ಹಾಕೊಟ್ಬಿಟ್ಟು ಇವನ್ನೇ ಇಲ್ಲಿ ಮ್ಯಾನೇಜರ್ ಮಾಡ್ಬಿಡೋದು. ಮುರುಘಾ, CM ಸಿದ್ದರಾಮಯ್ಯ ಅವರಿಗೆ ಜೈ, CM ಅವರಿಗೆ ಜೈ, CM ಅವರಿಗೆ ಜೈ, ಸಿದ್ದಣ್ಣ ಅವರಿಗೆ ಜೈ. ಜೈ ಅಲ್ಲ, ಜೈ ರಂಗಣ್ಣ. CM ಆಗ್ಬಿಟ್ರೆ ಎದ್ದು ಹೋದ್ರ ಹಿಂಗೆಲ್ಲ ಮ್ಯಾಚ್ ಫಿಕ್ಸಿಂಗ್ ಆಯ್ತದ? ಆಗೋದೇನು ಹಾಗೆ ಬಿಡ್ತು. ಏನೋ ಬೀದಿಗೆ ಬಂದ್ಬಿಡ್ತೀನಿ ಅಂತ ಹೇಳಿದೆ, ಈಗ ಏನ್ ಮಾಡ್ತೀಯಾ? ಇದು ನನ್ನ ಹೋಟೆಲ್ ಕಣ್ಣು, ಇದು ನನ್ನ ಟೇಬಲ್. ಇಲ್ಲಿ ನಾನು ಒಗ್ಗರಣೆ ಹಾಕಿದ್ರೆ ಅಲ್ಸೂರ್ನಲ್ಲಿ ಗಮ್ ಅಂತದೆ. ನಾನು ಹಿಟ್ಟು ತಟ್ಟಿದ್ರೆ ಹೊಟ್ಟೆ ತುಂಬಿದವರೆಗೂ ಹಸಿವಾಗಬೇಕು. ಇದು ತಲೆಯುವ ಕ್ಯಾಂಟೀನ್ ಕಣ. ಅಣ್ಣ, ನೀವು ಮಜ್ಜಿಗೆ ಕುಡ್ತೀರಾ ಕಾಫಿ ಕುಡಿತೀರಣ್ಣ? ಬೇಡ, ಮಜ್ಜಿಗೆ ಕುಡಿದ್ರೆ ಶೀತ ಆಗುತ್ತೆ, ಕಾಫಿ ಕುಡಿದ್ರೆ ಉಷ್ಣ ಆಗುತ್ತೆ, ಎರಡು ಮಿಕ್ಸ್ ಮಾಡಿ ಕುಡಿದ್ರೆ ಬೇದಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಎಣ್ಣೆ ಕುಡಿಬೇಕು, ಬ್ಯಾಲೆನ್ಸ್ ಆಗಿರ್ತದೆ. ಅನ್ಯಾಯ ಇದು, ಅನ್ಯಾಯ ಅಂದ್ರೆ ಅನ್ಯಾಯ. ಇದನ್ನ ನಾನು ಖಂಡಿಸ್ತೀನಿ. ಪಂಚೆ ಕಿತ್ಕೊಂಡಿಂದ ಓಡ್ಬೇಕು, ಹಂಗ್ ಮಾಡ್ತೀನಿ. ಇದು ತಲೆಯವ ಹೋಟೆಲ್ ಕಣೋ ಅಂತೀಯ ಜೋರಾಗಿ ನೀನೇನು ರವಿಶಂಕರ್, ನಾನು ಸುದೀಪು. ನಿಂಗೈತೆ ತಾಳ್, ನಿಂಗೆ ಅಣ್ಣಂಗೆ ಫೋನ್ ಮಾಡ್ತೀನಿ ತಾಳು, ಒಂದೇ ಒಂದು ನಿಮಿಷ. ಹಿಂಗೈತೆ ಒಂದೇ ಒಂದು ನಿಮಿಷ ತಡ್ಕ ಬರ್ತಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಕೂತ್ಕೊಳ್ಳೋಣ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ. ನಾನು ಬಂದ ಮೇಲೆ ನಿಂತ್ಕೋತೀನಿ, ಓಡಾಡ್ತೀನಿ, ಒದ್ದಾಡ್ತೀನಿ, ರೌಂಡ್ ಹೊಡಿತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಕ್ವಾರ್ಟರ್ ರಂಗ, ನೀ ನನ್ನ ಕರೆಸಿರೋ ಉದ್ದೇಶ ಏನು ಹೇಳು? ಎಲ್ಲಿ ಹೋರಾಟ ಮಾಡಬೇಕು, ಎಲ್ಲಿ ಚಳವಳಿ ಮಾಡಬೇಕು ಹೇಳು. ಎಷ್ಟು ಪ್ರಾಣಿಗಳನ್ನ ತರಿಸ್ಬೇಕು, ಎಷ್ಟು ನಾಯಿಗಳನ್ನ ತರಿಸ್ಬೇಕು, ಎಷ್ಟು ಎಮ್ಮೆಗಳನ್ನ ತರಿಸ್ಬೇಕು, ಎಷ್ಟು ಕುರಿಗಳನ್ನ ತರಿಸ್ಬೇಕು, ಎಷ್ಟು ಕತ್ತೆಗಳನ್ನ ತರಿಸ್ಬೇಕು ಹೇಳು. ನಾನು ತರಿಸಿ ಮೆರವಣಿಗೆ ಹೋರಾಟ ಮಾಡ್ತೀನಿ. ಇಲ್ಲ ಅಂತಂದ್ರೆ ಚಳವಳಿ ಮಾಡ್ತೀನಿ, ಉರುಳು ಸೇವೆ ಮಾಡ್ತೀನಿ, ಮತ್ತೆ ಇಲ್ಲಿ ಓಡಾಟ ಮಾಡ್ತೀನಿ, ಕುಳಿತುಕೊಂಡು ನಾನು ಹೋರಾಟ ಮಾಡ್ತೀನಿ. ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತಂದ್ರೆ ಉಚ್ಚೆ ಉಯ್ಯೋ ಚಳವಳಿನ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಯಾವ್ದಾಗ್ಬೇಕು ಹೇಳು. ಅಣ್ಣ, ಇಷ್ಟು ಹೇಳಿದ್ರಲ್ಲ ಸಾಕ್ಬಿಡೋಣ. ತಲೆವ ಹೋದ್ರೋಗ್ಬಿಟ್ಟ. ಏನ್ ತಲೆ ಇದೆಯಾ? ಯಾವ ನೀವು ತಲೆವ? ಈ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇಲ್ಲಿ ಯಾರಿಗೂ ಯಾರು ತಲೆವ ಅಲ್ಲ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೇ ಕರ್ನಾಟಕಕ್ಕೆ ತಲೆವ. ಗೊತ್ತಾಯ್ತೇನೋ? ತಲೆ ಇಲ್ಲದವನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ. ಅಣ್ಣ, ನೀವು ಮಜ್ಜಿಗೆ ಕುಡ್ತೀರಾ ಕಾಫಿ ಕುಡಿತೀರಣ್ಣ? ಬೇಡ, ಮಜ್ಜಿಗೆ ಕುಡಿದ್ರೆ ಶೀತ ಆಗುತ್ತೆ, ಕಾಫಿ ಕುಡಿದ್ರೆ ಉಷ್ಣ ಆಗುತ್ತೆ, ಎರಡು ಮಿಕ್ಸ್ ಮಾಡಿ ಕುಡಿದ್ರೆ ಬೇದಿ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಎಣ್ಣೆ ಕುಡಿಬೇಕು, ಬ್ಯಾಲೆನ್ಸ್ ಆಗಿರ್ತದೆ. ರಂಗ, ನೀನು ಎಣ್ಣೆ ದೊರೆ ಅಂತ ಗೊತ್ತು. ಅದಕ್ಕೋಸ್ಕರ ಈ ತರ ಕುಡ್ಕೊಂಡು ಬೀದಿನಲ್ಲಿ ನಾಚಿಕೆ, ಮಾನ, ಮರ್ಯಾದೆ, ಘನ ಗಾಂಭೀರ್ಯ ಎಲ್ಲ ಬಿಟ್ಟು ಓಡಾಡ್ತಿದೆಯಲ್ಲ. ಅಯ್ಯೋ ಎಣ್ಣೆ ದೊರೆ. ಏನ್ ಎಣ್ಣೆ ದೊರೆನೋ ಏನು? ನಮ್ ನಿಜವಾದ ಎಣ್ಣೆ ದೊರೆ ದೇಶ ಬಿಟ್ಟೋದಾಗಿಂದ ಈ ಕುಡುಕರೆಲ್ಲ ಅನಾಥರಾಗ್ಬಿಟ್ಟಿದೀವಿ. ಹೆಂಗೋ ನಮ್ ಸಿದ್ದಣ್ಣ ಬಿಯರ್ ಮೇಲಿನ ಟ್ಯಾಕ್ಸ್ ನ ಇಳಿಸ್ಬಿಟ್ಟು ನಮ್ಗೊಂದು ಹೆಲ್ಪ್ ಮಾಡಿದ್ರು. ಹಂಗೆ ಉಪ್ಪಿನಕಾಯಿಗೆ ಒಂದು ದಾರಿ ಆಯ್ತದೆ ಅಂತ ಕಾಯ್ಕೊಂಡಿದ್ರೆ ಈ ತಲೆ ಬಾಯ್ ಬಿಡಕ
ನಮ್ ಕ್ಯಾಂಟೀನ್ ಇವ್ರ ಕ್ಯಾಂಟೀನ್ ಅಂತ ಮಾಡ್ಕೊಬಿಟ್ಟು ಅನ್ಯಾಯ ಮಾಡ್ಬಿಟ್ಟ ನಮ್ಗೆ ಈ ಅನ್ಯಾಯ ಕೇಳಕ್ ಯಾರು ಇಲ್ವಾ? ಕ್ವಾರ್ಟರ್ ರಂಗ, ನೀನು ಅಳಬಾರದು. ಯಾಕಂದ್ರೆ ಒಬ್ಬ ಗಂಡಸಾಗಿ ಕರ್ನಾಟಕದಲ್ಲಿ ಅಳೋದು ತಪ್ಪು. ನೀನ್ ಅಳ್ತಾ ಇದ್ರೆ ಕಣ್ಣಿಂದ ನೀರು ದದ 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 ದ ಅಂತ ಬರ್ತಾ ಇದೆ, ಕಣ್ಣೀರು ಧಾರೆ ಹರಿತಾ ಇದೆ. ಮೊದಲೇ ನಮ್ಮ ಕರ್ನಾಟಕದಲ್ಲಿರೋ ಕಾವೇರಿ, ಮಹದಾಯಿ, ಕೃಷ್ಣೆ, ತುಂಗೆ ಯಾವ್ಯಾವ ನದಿಗಳು ಬಂದಿದೆಯೋ ಅದರದೆಲ್ಲ ನೀರು ಬತ್ತೋಗಿದೆ. ಇನ್ನು ಕನ್ನಡಿಗರ ಕಣ್ಣಲ್ಲೂ ನೀರು ಬತ್ತೋದ್ರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ. ನೀನು ಅಳಬಾರ್ದು. ನಿನಗೆ ಯಾವ ವ್ಯವಸ್ಥೆ ಬೇಕು, ಏನು ಸಮಸ್ಯೆ ಇದೆ ಎಲ್ಲವನ್ನು ಹೇಳು, ನಾನು ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಈಗ ನಮ್ಮ ಕ್ಯಾಂಟೀನಲ್ಲಿ ಬೆಳಗ್ಗೆ 5 ರೂಪಾಯಿ ತಿಂಡಿ ಸಿಗ್ತದೆ, ಆದ್ರೆ ನಾವು ಕುಡುಕರು ತಿಂಡಿನೇ ತಿನ್ನಲ್ಲ. ಯಾಕೆ ಅಂತಂದ್ರೆ ಕುಡಿದು ಮಲಗುವಾಗ ಮಧ್ಯರಾತ್ರಿ ಆಗಿರ್ತದೆ, ಮತ್ತೆ ಬೆಳಗ್ಗೆ ಎದ್ರೆ ಮಧ್ಯಾಹ್ನ ಆಗಿರ್ತದೆ. ಓಹೋ, ಹಿಂಗ ಸಮಾಚಾರ. ಆಮೇಲೆ ಏನು ಅಂತಂದ್ರೆ ಕುಡುಕರು ಯಾರು ಮಧ್ಯಾಹ್ನ ಊಟ ಮಾಡಲ್ಲ. ಯಾಕಂದ್ರೆ ಅವರು ಎದ್ದ ತಕ್ಷಣ ಬೆಡ್ ಕಾಫಿ ಕುಡಿಯೋ ಅಭ್ಯಾಸ, ಎದ್ದ ತಕ್ಷಣ ಕುಡಿಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಕಾಡಿ ಬೇಡಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಾರ್ಗೆ ಹೋಗೋದ್ರೊಳಗೆ ಸಂಜೆ ಆಗಿರ್ತದೆ. ಸೊ ಮಧ್ಯಾಹ್ನದ ಊಟ ಕಟ್ಟು. ಅಯ್ಯೋ, ರಾತ್ರಿನಾದ್ರೂ ಊಟ ಮಾಡ್ತೀರಾ ಇಲ್ವೋ? ಕುಡುಕ್ ಬಡ್ಡೆ ತವ? ಇಲ್ಲ, ರಾತ್ರಿನೂ ನೋ ಫುಡ್. ಈಗ ಕುಡಿಯಕ್ ಮುಂಚೆ ತಿನ್ನೋಣ, ಕುಡಿದ್ಮೇಲೆ ತಿನ್ನೋಣ ಕನ್ಫ್ಯೂಷನ್ ಇರ್ತೀವಿ. ಕುಡಿಯಕ್ಕಿಂತ ಮುಂಚೆ ತಿನ್ಬಿಟ್ರೆ ಎಲ್ಲಿ ಆಮ್ಲೆಟ್ ಹಾಕಬಿಡ್ತೀವಿ ಅಂತ ಬಾಟ್ಲಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿರ್ತೀವ. ಯಾವ ಟೈಮ್ ಆಯ್ತದೋ ಗೊತ್ತೇ ಇಲ್ಲ. ಅಲ್ಲಿ ಟೇಬಲ್ ಮೇಲೆ ಮನಿಕಬಿಟ್ಟಿರ್ತೀವಿ, ಸಪ್ಲೈಯರ್ ಬಂದು ತೆಗೆದು ಹೊರಗೆ ಕುಡುಕ್ ನನ್ನ ಮಕ್ಕಳ, ಮತ್ತೆ ಯಾವ ಟೈಮ್ ನಲ್ಲಿ ಊಟ ಮಾಡ್ತೀರಾ ಹೇಳು? ನೋ ಊಟ, ಓನ್ಲಿ ಸ್ನಾಕ್ಸ್. ಉಪ್ಪಿನಕಾಯಿ, ಕಡಲೆಬೀಜ, ಸೌತೆಕಾಯಿ, ಇಷ್ಟ ಸಾಕು ನನ್ನ ಮಗನ್. ಓಹೋ, ಅದಕ್ಕೆ ನಮ್ಮ ಕ್ಯಾಂಟೀನ್ನಲ್ಲಿ ನೈಟ್ ಊಟ ಬೇಡ, ಬರೀ ಸ್ನಾಕ್ಸ್ ಇದ್ರೆ ಸಾಕಂತ ಕೇಳಿದ್ದು. ಹೌದು ಮೈ ಡಿಯರ್ ತಲೆವಾ, ಅದಕ್ಕೆ ನಾವು ಸಿದ್ದರಾಮಯ್ಯವ್ರಿಗೆ ಹೇಳಿರೋದು, ಸಂಜೆ ಹೊತ್ತು ನಮಗೆ ಸ್ನಾಕ್ಸ್ ಭಾಗ್ಯ ಕೊಡಿ, ಹುಡುಗರೆಲ್ಲ ಸೇರಿ ನಿಮ್ಗೆ ಓಟ್ ಹಾಕ್ತೀವಿ ಅಂತ.